ಯೆಹೋವನು ನನಗಿದ್ದಾನೆ, ಭಯಪಡೆನು. ಮನುಷ್ಯನು ನನಗೆ ಏನು ಮಾಡಾನು? ಶನಿವಾರ 20 ಡಿಸೆಂಬರ್ 2025 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಕೀರ್ತನೆಗಳ ಸಂಗ್ರಹ 16ನೇ ಕೀರ್ತನೆಯ 11ನೇ ವಚನ. ನೀನು ನನಗೆ ಜೀವ ಮಾರ್ಗವನ್ನು ತಿಳಿಯಪಡಿಸುವಿ, ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷವಿದೆ, ನಿನ್ನ ಬಲಗೈಯಲ್ಲಿ ಶಾಶ್ವತ ಭಾಗ್ಯವಿದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಶುಭೋದಯ. ದೇವರ ಆ ಒಂದು ವಿಶೇಷವಾದಂಥ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷವಿರುವುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಆತನ ಸಮ್ಮುಖದಲ್ಲಿ. ಕರ್ತನಲ್ಲಿ ಪ್ರಿಯರೇ, ದಾವೀದನು ದೇವರ ಅದ್ಭುತಕರವಾದಂಥ ನಡೆಸುವಿಕೆಯನ್ನು ಅನುಭವಿಸಿದನು. ದಾವೀದನು ಬಹಳಷ್ಟು ಸವಾಲುಗಳನ್ನು ಎದುರಿಸುವಂತವನಾದನು. ಜೀವನದಲ್ಲಿ ದೇವರನ್ನು ಆತುಕೊಂಡು ಅನೇಕ ಕಾರ್ಯದಲ್ಲಿ ಜಯಶಾಲಿಯಾಗಿದ್ದರೂ ಹಲವಾರು ವಿಚಾರಗಳಲ್ಲಿ ಸವಾಲುಗಳನ್ನು ಎದುರಿಸುತ್ತಾ ಹೋದನು. ಅದಕ್ಕೆ ದಾವೀದನು ಎಲ್ಲ ಸಮಯದಲ್ಲಿ ಕಷ್ಟಕ್ಕೆ ಒಳಗಾದಾಗ ದೇವರ ಕಡೆಗೆ ನೋಡುವಾಗ ದೇವರು ತನ್ನ ಪ್ರಾರ್ಥನೆಯನ್ನು ಕೇಳಿದ್ದನ್ನು, ದೇವರು ತನ್ನನ್ನು ಕೈಬಿಡಲೇ ಇಲ್ಲ, ದೇವರು ತಕ್ಕ ಸಮಯದಲ್ಲಿ ತನ್ನನ್ನು ಕೈ ಹಿಡಿದು ಎತ್ತಿದನು ಎಂಬುದಾಗಿ ಹೇಳುತ್ತಾ, ಆ ಒಂದು ದೇವರ ಕಾರ್ಯವು ತನ್ನ ಜೀವನದಲ್ಲಿ ಸಂತೋಷವನ್ನು ಉಂಟು ಮಾಡಿದೆ. ಯಾಕಂದರೆ ದೇವರು ಎಂದಿಗೂ ಕೈ ಬಿಡಲೇ ಇಲ್ಲ ಎಂಬುದಾಗಿ ಅದ್ಭುತವಾಗಿ ಈ ಒಂದು ಕೀರ್ತನೆಯಲ್ಲಿ ವರ್ಣಿಸುವಂಥವನಾಗಿದ್ದಾನೆ. ಮತ್ತು ಈ ಕೀರ್ತನೆಯ ಕಡೆ ವಚನದಲ್ಲಿ, ನೀನು ನನಗೆ ಜೀವ ಮಾರ್ಗವನ್ನು ತಿಳಿಯಪಡಿಸುವೆ, ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷವಿದೆ ಎಂಬುದಾಗಿ. ಅಂದರೆ ದೇವರು ಮಾರ್ಗದರ್ಶಕನು ಹೌದು, ಆದರೆ ಅದಕ್ಕಿಂತಲೂ ಅದ್ಭುತಕರವಾದಂಥ ವಿಚಾರ ಏನಂದರೆ, ದೇವರ ಸಮ್ಮುಖದಲ್ಲಿ ಸಂತೋಷ, ಅದು ಪರಿಪೂರ್ಣವಾದಂಥ ಸಂತೋಷ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಜೀವನದಲ್ಲಿ ಅನೇಕ ವಿಚಾರಗಳು ನಮಗೆ ಸಂತೋಷ ಕೊಡ್ಬೋದಾದರೆ ಪರಿಪೂರ್ಣ ಸಂತೋಷ ಸಾಧ್ಯವೇ ಇಲ್ಲ. ಅದು ದೇವರ ಸಮ್ಮುಖದಲ್ಲಿ, ಅಂದರೆ ದೇವರಲ್ಲಿ ನಮ್ಮನ್ನು ನಾವು ಸಂಪೂರ್ಣವಾಗಿ ಒಪ್ಪಿಸಿಕೊಡುವುದಾದರೆ, ದೇವರಲ್ಲಿ ನಂಬಿಕೆ ಇಡುವುದಾದರೆ ನಾವು ಎಂದಿಗೂ ಆಶಾಭಂಗ ಪಡುವುದಿಲ್ಲ. ತಕ್ಕ ಸಮಯದಲ್ಲಿ ದೇವರು ಕೈ ಹಿಡಿದು ಎತ್ತುತ್ತಾನೆ. ಸುತ್ತಲೂ ನಮಗಿರುವಂಥ ಸವಾಲುಗಳು, ವ್ಯಕ್ತಿಗಳಾಗಬಹುದು, ಶಕ್ತಿಗಳಾಗಬಹುದು, ಪರಿಸ್ಥಿತಿಗಳಾಗಬಹುದು, ಇವೆಲ್ಲದರಿಂದ ನಮಗೆ ಬಿಡುಗಡೆ ಕೊಟ್ಟು ತನ್ನೊಂದಿಗೆ ತನ್ನ ಸಮ್ಮುಖದಲ್ಲಿ ಸಂತೋಷ ಪಡುವಂಥವರಾಗುವಂತೆ ಮಾಡುತ್ತಾನೆ. ಯೇಸುವನ್ನು ನಂಬೋಣ, ಪರಿಪೂರ್ಣ ಸಂತೋಷವನ್ನು ಅನುಭವಿಸೋಣ. ಕರ್ತನೇ, ದಯಾಮಯ ಸ್ವಾಮಿ, ಕೃಪೆಯಿಂದ ನಡೆಸಿದ್ದಿ. ನಿನ್ನ ಸಾನ್ನಿಧ್ಯದಲ್ಲಿ, ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷ ಪಡ್ಕೊಳ್ಳಿಕ್ಕಾಗುವಂತೆ ಮಾಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.